ಬೆಲ್ ಐಕಾನನ್ನು ಒತ್ತಿ. ಇವಾಗ ನಾನು ಒಂದು ರುಚಿಯಾದಂತಹ ಆಲೂಗಡ್ಡೆ ಪಲ್ಯ ಮಾಡಿ ತೋರಿಸ್ತಾ ಇದ್ದೀನಿ. ಇದು ಅನ್ನಕ್ಕೂ ಆಗುತ್ತೆ, ಚಪಾತಿಗೂ ಆಗುತ್ತೆ, ರೊಟ್ಟಿಗೂ ಆಗುತ್ತೆ, ದೋಸೆಗೂ ಆಗುತ್ತೆ. ಇದು ತುಂಬ ಟೇಸ್ಟ್ ಆಗಿರುವಂತಹ ಒಂದು ಆಲೂಗಡ್ಡೆ ಪಲ್ಯ ಮಾಡಿ ನಾನು ನಿಮಗೆ ಇವತ್ತು ತೋರಿಸ್ತಾ ಇದ್ದೀನಿ. ತುಂಬ ಈಸಿಯಾಗಿ ಮತ್ತು ಬೇಗ ಆಗುವಂಥ ಆಲೂಗಡ್ಡೆ ಪಲ್ಯ. ಈಗ ನಾವು ಬಾಣಲೆಯನ್ನು ಇಟ್ಕೊಂಡಿದ್ದೇವೆ ಬಿಸಿ ಮಾಡಲಿಕ್ಕೆ. ಸ್ವಲ್ಪ ಬಿಸಿ ಆದ ತಕ್ಷಣ ನಾವು ಇದಕ್ಕೆ ಆಯಿಲನ್ನು ಹಾಕೋಣ. ಈಗ ನೋಡ್ಬೋದು ನೀವು ನಮ್ಮದು ಆಲೂಗಡ್ಡೆ ಇದನ್ನ ಆಯಿಲು ಸ್ವಲ್ಪ ಬಿಸಿ ಆಗಿದೆ. ಇಲ್ಲಿ ನಾವು ಆಲೂಗಡ್ಡೆ ತೊಳೆದು ಈ ಥರ ನಾವು ನೀರೆಲ್ಲ ಹೋಗೋ ಹಾಗೆ ಈ ಥರ ಇದ್ರೊಳಗೆ ಇಟ್ಕೊಂಡಿದ್ದೇವೆ, ನೀರು ಹೋಗೋಂಥ ಜಾಲರಿನಲ್ಲಿ. ಇವಾಗ ಈ ಕಾಯ್ದ ಎಣ್ಣೆಗೆ ನಾನು ಇದೊಂದು ಆಲೂಗಡ್ಡೆ ಹಾಕ್ತಾ ಇದ್ದೇನೆ. ಈಗ ನಾವು ಆಲೂಗಡ್ಡೆ ಹಾಕೊಂಡಾಗಿದೆ. ಸ್ವಲ್ಪ ನಾವು ಆಯಿಲಲ್ಲಿ ಫ್ರೈ ಮಾಡೋಣ. ಇದು ಶಾಲೋ ಫ್ರೈ ಆಗಬೇಕಾಗುತ್ತೆ. ಸ್ವಲ್ಪ ಲೈಟಾಗಿ ಗೋಲ್ಡನ್ ಬ್ರೌನ್ ಬಂದರೆ ಸಾಕು ನಮಗೆ. ಇದು ಆಲೂಗಡ್ಡೆ ಪಲ್ಯಕ್ಕೆ ತುಂಬ ಟೇಸ್ಟ್ ಕೊಡುವಂಥದ್ದು ಇದು. ನಾವು ಹಾಗಾಗಿ ಇದನ್ನು ಫ್ರೈ ಮಾಡ್ತಾಯಿದ್ದೇವೆ. ನಮ್ಮದು ಈಗ ನಾವು ಸ್ವಲ್ಪ ಆಲೂಗಡ್ಡೆ ಫ್ರೈ ಮಾಡ್ಕೊಂಡಾಗಿದೆ. ಈ ಟೈಮ್ನಲ್ಲೇ ನಾವು ಇವಾಗ ಇದಕ್ಕೆ ಸ್ವಲ್ಪ ಕರಿಬೇವು ಸೊಪ್ಪನ್ನು ಹಾಕೋಣ. ಕರಿಬೇವು ಸೊಪ್ಪು ಮತ್ತು ಹಸಿಮೆಣಸಿನ್ಕಾಯಿ, ಒಂದು 4 ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಇವು ಸ್ವಲ್ಪ ನಾವು ಫ್ರೈ ಮಾಡ್ಕೊಳ್ಳೋಣ. ಇದು ತುಂಬ ಟೇಸ್ಟ್ ಆಗುತ್ತೆ ಮತ್ತು ಈಸಿ ಆಗುವಂಥ ಒಂದು ಬೇಗ ಆಗುವಂಥ ಒಂದು ಪಲ್ಯ. ತುಂಬ ಟೇಸ್ಟ್ ಆದಂಥ ಒಂದು ಪಲ್ಯ ಅನ್ಬೋದು ನೀವು. ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ನಾನು ಈ ಥರ ತರಿಯಾಗಿ ಕುಟ್ಬಿಟ್ಟು ಇಟ್ಕೊಂಡಿದ್ದೇನೆ. ಇದು ನಮಗೆ ಒಳ್ಳೆ ಟೇಸ್ಟ್ ಕೊಡುತ್ತೆ. ಸ್ವಲ್ಪ ನಾವು ಇದರೊಳಗೆ ಬಾಡಿಸ್ಕೊಳ್ಳೋಣ ಚೆನ್ನಾಗಿ. ನಾವು ಎಲ್ಲವನ್ನು ಹಾಕಿದ ಮೇಲೆ ಒಂದು ಸ್ವಲ್ಪ ಬಾಡಿಸ್ಕೊಂಡ್ರೆ ಅದು ಫ್ಲೇವರ್ ಬಿಡುತ್ತೆ ಮತ್ತು ಹಸಿ ವಾಸನೆ ಎಲ್ಲ ಹೋಗುತ್ತೆ ರೀ. ಇದು ನೀವು ಒಂದು ಸತಿ ಟ್ರೈ ಮಾಡಿ ನೋಡಿರಿ, ನಿಮಗೆ ಗೊತ್ತಾಗುತ್ತೆ. ಇದು ತುಂಬ ಟೇಸ್ಟ್ ಆದಂಥ ಒಂದು ಪಲ್ಯ ಆಲೂಗಡ್ಡೆ. ಮತ್ತು ಇವಾಗ ನಾವು ಇದಕ್ಕೆ ನಮ್ಮದು ಫ್ರೈ ಆಗಿದೆ. ಈಗ ಈರುಳ್ಳಿಯನ್ನು ಹಾಕೋತಾ ಇದ್ದೇವೆ. ಇದು ತುಂಬ ಹೊತ್ತು ನಿಮಗೆ ಟೈಮ್ ಹಿಡಿಯೋದಿಲ್ಲ. ಎಲ್ಲನೂ ಸ್ವಲ್ಪನೇ ಬಾಡಿಸ್ಕೊಂಡಾದಮೇಲೆ ನೀವು ಒಂದೊಂದಾಗಿ ನೀವು ಐಟಮು ನಿಮ್ಮ ಸಾಮಗ್ರಿ ಎಲ್ಲ ಏನಿರ್ತದ ಅದೆಲ್ಲ ಹಾಕೋತ ಹೋದರೆ ಸಾಕು. ತುಂಬ ನಿಮಗೆ ಬೇಗ ಆಗುವಂಥ ಒಂದು ಪಲ್ಯ ಇದು. ನೀವು ನೋಡ್ಬೋದು ನಾವು ಹಾಕಿರುವಂಥ ಈರುಳ್ಳಿ ಆಯಿತು ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆಗಿರ್ಬೋದು. ಒಳ್ಳೆ ಘಮ ಬರುತ್ತೆ ನಮಗೆ, ತುಂಬ ಒಂದು ಒಳ್ಳೆಯ ಪರಿಮಳ ಬರುತ್ತೆ. ನೀವು ಈ ಟೈಮ್ನಲ್ಲಿ ಇವಾಗ ಇದಕ್ಕೆ ಒಂಚೂರು ಒಂದು 1/4 ಸ್ಪೂನಷ್ಟು ಅರಿಶಿಣವನ್ನು ಹಾಕ್ಕೊಳ್ರಿ. ಮತ್ತು ಇದಕ್ಕೆ ಉಪ್ಪನ್ನು ಸೇರಿಸ್ಕೊಳ್ಳಿ. ಮತ್ತು ಇದಕ್ಕೆ ಒಂಚೂರು ಟೊಮೆಟೊವನ್ನು ಹಾಕ್ಕೊಡ್ರಿ. ನಾನು ಒಂದು 4 ಟೊಮೆಟೊವನ್ನು ಸಣ್ಣಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಹುಳಿ ಟೊಮೆಟೊ. ಇದು ಒಂದೊಂದಾಗಿ ಚೆನ್ನಾಗಿ ಇದ್ರ ಜೊತೆ ಹೊಂದ್ಕೊಳ್ಳುತ್ತೆ ಮತ್ತು ಚೆನ್ನಾಗಿ ಬೇಯಲಿಕ್ಕೆ ಸಹಾಯ ಆಗುತ್ತೆ. ಹಾಗಾಗಿ ನಾನು ಇದನ್ನು ಚೆನ್ನಾಗಿ ಮಿಕ್ಸ್ ಕೊಡ್ತಾಯಿದ್ದೀನಿ. ಮಿಕ್ಸ್ ಮಾಡಿಬಿಟ್ಟು ನೀವು ನೋಡ್ಬೋದು ನಮ್ಮದು ಟೊಮೆಟೊ ಅರ್ಧ ಬೆಂದಾಗಿದೆ. ನಮ್ಮದು ನೋಡ್ಬೋದು ನಮ್ಮದು ತಳ ಅದು ಏನು ಹಿಡಿದಿಲ್ಲ. ಸ್ವಲ್ಪ ಎಣ್ಣೆ ಚೆನ್ನಾಗಿ ಹಾಕ್ಕೋಬೇಕು ನೀವು, ಆಗಲೇ ನಿಮಗೆ ಇದೆಲ್ಲ ನಿಮಗೆ ಫ್ರೈ ಮಾಡೋಕ್ಕೆ ಚೆನ್ನಾಗಾಗೋದು ಮತ್ತು ತುಂಬ ಟೇಸ್ಟಾಗಿ ಇರುವಂಥ ಒಂದು ಸೊಪ್ಪು ಅದು ಪಲ್ಯ ಇದು. ಇವಾಗ ನಾನು ಇದಕ್ಕೆ ಅಚ್ಚ ಖಾರದ ಪುಡಿಯನ್ನು ಹಾಕೋತಾ ಇದ್ದೇನೆ. ಇವಾಗ ಹಾಕಿಬಿಟ್ಟು ಇದು ನಾವು ಒಳ್ಳೆ ಮಿಕ್ಸನ್ನು ಮಾಡೋಣ. ನೋಡ್ಬೋದು ನಾವು ಇದು ಇಷ್ಟು ಈಸಿ ಆಗುವಂಥ ಒಂದು ಪಲ್ಯವನ್ನು ನಾನು ತೋರಿಸ್ತಾ ಇದ್ದೇನೆ. ಯಾಕಂತಂದರೆ ನಿಮಗೆ ಬೆಳಗ್ಗೆ ಒಂದು ಟೈಮ್ ಮಾಡಿದ್ರೆ ಇದು ನಿಮಗೆ ತಿಂಡಿಗೂ ಆಗುತ್ತೆ ಮತ್ತು ಲಂಚ್ ಬಾಕ್ಸ್ ತೊಗೊಂಡು ಹೋಗಬೇಕಾದ್ರೆ ನಿಮಗೆ ಅನ್ನಕ್ಕೂ ಚೆನ್ನಾಗಾಗುತ್ತೆ, ರೊಟ್ಟಿಗೂ ಚೆನ್ನಾಗಾಗುತ್ತೆ, ಪಲ್ಯಕ್ಕೂ ಚೆನ್ನಾಗಾಗುತ್ತೆ ಮತ್ತು ದೋಸೆಗೂ ಚೆನ್ನಾಗಾಗುತ್ತೆ, ಪರೋಟ ಏನು ಮಾಡಿದ್ರು ಎಲ್ಲದಕ್ಕೂ ಇದು ಒಂದು ತುಂಬ ಒಳ್ಳೆಯವಂತ ಒಂದು ಕಾಂಬಿನೇಷನ್ ಇರುತ್ತೆ. ನೀವು ಒಂದು ಸತಿ ಟ್ರೈ ಮಾಡಿ ನೋಡಿರಿ. ನಾವು ಇದನ್ನು ಎಲ್ಲ ಚೆನ್ನಾಗಿ ಫ್ರೈ ಮಾಡಬೇಕಾದ್ರೇ ನಮಗೆ ಒಳ್ಳೆಯ ಒಂದು ಪರಿಮಳ ಬರುತ್ತದೆ. ಹಾಗಾಗಿ ನೀವು ಒಂದು ಸತಿ ಮನೆಯಲ್ಲಿ ಟ್ರೈ ಮಾಡಿ ನೋಡಿರಿ, ಗೊತ್ತಾಗುತ್ತೆ. ನೀವು ನೋಡ್ಬೋದು ನಮ್ಮದು ಪಲ್ಯ ಎಲ್ಲ ಬೆಂದಾಗಿದೆ. ಇದಕ್ಕೆ ಒಂದು ಅರ್ಧ ಕಪ್ನಷ್ಟು ನೀರನ್ನು ಹಾಕ್ತಾ ಇದ್ದೇನೆ. ಯಾಕಂತಂದರೆ ನಾನು ಇನ್ನು ಇದಕ್ಕೆ
ಕೆಲವೊಂದು ಪುಡಿಗಳನ್ನು ಹಾಕಲಿಕ್ಕಿದೆ, ಹಾಗಾಗಿ ನಾನು ನೀರನ್ನು ಹಾಕೋತಾ ಇದ್ದೇನೆ. ಇಲ್ಲಿ ನೀವು ನೋಡ್ಬೋದು, ನಾನು ಸ್ವಲ್ಪ ನೀರು ಹಾಕೊಂಡು ಇಟ್ಕೊಂಡಿದ್ದು ನೋಡ್ರಿ, ನಮ್ಮದು ಶೇಂಗದ ಕಾಳಿನ ಪುಡಿ. ಇದೇ ನಮಗೆ ಒಳ್ಳೆ ಟೇಸ್ಟ್ ಕೊಡುವಂಥದ್ದು. ನೀವು ಈ ಥರ ತರಿಯಾಗಿ ಇದು ಚೆನ್ನಾಗಿ ಹುರಿದ್ಬಿಟ್ಟು ಈ ಥರನೇ ನೀವು ತರಿಯಾಗಿ ಪುಡಿ ಮಾಡಿಟ್ಕೊಳ್ರಿ. ಇದು ಒಳ್ಳೆ ತುಂಬ ಟೇಸ್ಟ್ ಕೊಡುವಂಥದ್ದೊಂದು ಇದು ಪುಡಿ ಇದೆ. ಇದು ನೀವು ಮನೆಯಲ್ಲಿ ಮಾಡಿಟ್ಕೊಂಡ್ರೆ ಯಾವಾಗಲೂ ಇಂಥದ್ದೊಂದು ಪಲ್ಯ ಮಾಡಿದ್ರೆ ಬೇಗನೆ ಹಾಕ್ಲಿಕ್ಕಾಗುತ್ತೆ. ನೋಡ್ಬೋದು, ಈಗ ನೋಡ್ಬೋದು ನಮ್ಮದು ಪಲ್ಯ ಬೇಯ್ತಾ ಇದೆ. ಇದಕ್ಕೆ ಒಂದು ಅರ್ಧ ಟೀ ಸ್ಪೂನಷ್ಟು ಗರಂ ಮಸಾಲವನ್ನು ಹಾಕ್ತಾ ಇದ್ದೇನೆ. ಇದೊಂದು ಹಾಕಿ ನಾನು ಇದನ್ನು 1 ನಿಮಿಷಗಳ ಕಾಲ ಚೆನ್ನಾಗಿ ಬೇಯಿಸ್ಕೊತಾ ಇದ್ದೇನೆ. ನೋಡ್ಬೋದು ನೀವು, ನಿಮಗೆ ಯಾವಾಗಲೇ ಮಧ್ಯಕ್ಕೆ ನೀರು ಕಡಿಮೆ ಆದರೆ ಒಂಚೂರು ನೀರು ಹಾಕೋಬೋದು. ಯಾಕಂದರೆ ನಾನು ಇದನ್ನು ಒಂಚೂರು ಗಟ್ಟಿ ಮಾಡ್ತಾಯಿದ್ದೀನಿ. ನಿಮಗೆ ಗ್ರೇವಿ ಥರ ಬೇಕಂತೆ ಅಂದರೆ ನೀವು ಸ್ವಲ್ಪ ನೀರು ಹಾಕೋಬೋದು. ಈಗ ನಮ್ಮದು ಆಗಿದೆ 1 ನಿಮಿಷಗಳ ಕಾಲ. ನಾನು ಇದು ಪುಡಿಯನ್ನು ಹಾಕೋತಾ ಇದ್ದೇನೆ. ಪುಡಿ ನಮಗೆ ಎಷ್ಟು ಬೇಕೋ ಅಷ್ಟು ನೋಡಿರಿ. ನಿಮಗೆ ತುಂಬ ಗ್ರೇವಿ ಬೇಕಂತೆ ಅಂದರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ಮತ್ತು ನಮಗೆ ಗಟ್ಟಿ ಬೇಕಾಗಿದೆ ಅಂತಂದರೆ ಸ್ವಲ್ಪ ನೀರು ಕಡಿಮೆ ಹಾಕ್ಕೊಳ್ಳಿ. ನಿಮಗೆ ಒಳ್ಳೆಯ ಗ್ರೇವಿ ಆಗುತ್ತೆ. ನೋಡ್ಬೋದು, ನಮ್ಮದು ಇದು ಮಾತ್ರ ತುಂಬ ಟೇಸ್ಟ್ ಕೊಡುತ್ತೆ. ನೀವು ಮನೆಯಲ್ಲಿ ಒಂದು ಸತಿ ಟ್ರೈ ಮಾಡಿ ನೋಡಿ. ಇವಾಗ ನೀವು ನೋಡ್ಬೋದು ನಮ್ಮದು ಪಲ್ಯ ನಾವು ಹಾಕಿದ ನೋಡ್ರಿ ಶೇಂಗದ ಕಾಳಿನ ಪುಡಿ ಅದೆಲ್ಲ ಹೊಂದ್ಕೊಂಡಾಗಿದೆ. ನಾವೀಗ ಕೊನೆಯದಾಗಿ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾ ಇದ್ದೇವೆ. ನೋಡ್ಬೋದು, ನಮ್ಮದು ರೆಡಿ ಆಯಿತು. ನೋಡ್ಬೋದು ನೀವು, ನಮಗೆ 10 ನಿಮಿಷದೊಳಗೆ ಇದು ಒಳ್ಳೆಯ ಟೇಸ್ಟ್ ಆದಂತಹ ಒಂದು ಪಲ್ಯ ಮತ್ತು ಪದೇ ಪದೇ ಮಾಡಬೇಕಾಗುವಂತಹ ರುಚಿಕರವಾದಂತಹ ಪಲ್ಯವನ್ನು ಮಾಡಿ ತೋರಿಸ್ತೇನೆ ನಿಮಗೆ. ನೀವು ಮನೆಯಲ್ಲಿ ಇದೇ ಥರ ಮಾಡಿ. ನಾನು ಇವಾಗ ಸ್ಟವನ್ನು ಆಫ್ ಮಾಡ್ತಾ ಇದ್ದೇನೆ. ನೀವು ನೋಡ್ಬೋದು, ನಮ್ಮದು ಆಲೂಗಡ್ಡೆ ಮತ್ತು ಶೇಂಗಾ ಪುಡಿ ಇದು ಪಲ್ಯ ರೆಡಿಯಾಗಿದೆ. ಇದು ತುಂಬ ಟೇಸ್ಟಾಗಿರುತ್ತೆ. ನೀವು ಮನೆಯಲ್ಲಿ ಒಂದ್ಸಲಿ ಮಾಡಿ ನೋಡಿ. ಮತ್ತೆ ಮಾಡ್ತೀರಾ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತು ನಮ್ಮ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು.